ಅಷ್ಟು ಜನ ಫ್ರೆಂಡ್ಸ್ ಇದಾರೆ, ಒಬ್ರನ್ನಾದ್ರೂ ಒಪ್ಕೊಳ್ಳೆ. ಬಾಯ್ ಫ್ರೆಂಡ್ ಆಗ ನಿದ್ದೆ ಎಲ್ಲಿ ಬಂದ್ರು ನಿದ್ದೆ ನೋಡಿ. ಜೀವನೇನೆ ಜೀವನೇನೆ. ಮದ್ವೆ ಆಗ್ತೀನಿ. ಓಂ ನಮಃ ಶಿವಾಯ. ಹಿಂಗ್ ಕಳ್ದೋಗ್ಬಿಟ್ರೆ ಎಲ್ಲ ಅಂತ ಹುಡುಗ್ಲಿ ನಾನು ಅವ್ರನ್ನ. ನಾನು ಬ್ಲಾಗ್ ಮಾಡ್ಕೊಂಡು ಹೋಗಿ ಏನಾದ್ರು ಆದ್ರೆ ನೀವೇ ಕಾರಣ. ಎಲ್ಲಿ ನಂಬಿಕೆ ಇಟ್ಟು ಕಳ್ಸಿರ್ತಾರ, ಅದನ್ನ ಕಾಪಾಡ್ಕೊಂಡ್ಬಿದ್ರು. ಆಮೇಲೆ ಅವ್ರಿಗೇನಾದ್ರು ಆದ್ರೆ ಫಸ್ಟ್ ಕಾಡಿಲ್ಲಿ ಹಿಂಗೋದ್ರೆ ಗೊತ್ತಿಲ್ಲ, ಇಲ್ಲಿ ಹಿಂಗೊಂದಿದೆ ಹಿಂಗೊಂದಿದೆ, ವಾಪಸ್ ಹೇಗೂ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಟ್ರಾವೆಲ್ ಮಾಡುತ್ತಿದ್ದೇವೆ. ಒಂದು ಆಟೋದಲ್ಲಿ 5 ಜನ ಕುಂತು ಹೋಗುತ್ತಿದ್ದೇವೆ. ಅತ್ತಿಯಾರು ವಾಟರ್ ಫಾಲ್ಸ್ ಹೋಗುತ್ತಿದ್ದೇವೆ. ಹೆಂಗಿದೆ ಅಂತ ನೋಡೋಣ ಬನ್ನಿ. ಫಾಲ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಎಲ್ರು ಇಲ್ಲಿ ಬಂದಿರೋರು ಎಲ್ರು ಫಸ್ಟ್ ಟೈಮ್ ಅಂತೆ. ಸೊ ನಡ್ಕೊಂಡು ಹೋಗ್ತಾ ಇದೀವಿ, ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ನೀರ್ ಬರೋ ಶಬ್ದ ಕೇಳ್ತಿದ್ಯಾ? ನನ್ನ ಇಷ್ಟು ದೂರ ಬಂದ ಮೇಲೆ ಮಾತಾ ಇಲ್ಲ. ಮೆತ್ತು ಹೋಗ್ರೆ ಆಯ್ತು. ಎಲ್ಲನ ಕಾಡಲ್ಲಿ ಕರ್ಕೊಂಡು ಹೋಗಿ ಕಲ್ಡಿಯಲ್ಲಿ ಹೋಗ್ಬಿಟ್ರೆ ಕಾಂತಾರ ಮೂವಿ ನೋಡಿದ್ಯಾ ತಾನೇ? ಬ್ರಹ್ಮ ರಾಕ್ಷಸ ತರ ಇಲ್ಲೂ ಒಂದಿದ್ರೆ. ಜನಪ್ರಿಯರೇ ಮಧ್ಯಾಹ್ನ ಹೊತ್ತು ಕರ್ಕೊಂಡ್ಬಂದು ಹಿಂಗ್ ನಡ್ಸ್ಕೊಂಡು ಕರ್ಕೊಂಡು ಹೋಗಿ ನಾನು ಟ್ಯಾನ್ ಆಗಂಗ್ ಮಾಡಿ ಐ ಲವ್ ದಿಸ್ ಟ್ರಕ್ಕಿಂಗ್ ಅಂತಾರೆ ನನ್ನ ಮಕ್ಕಳು. ಇಟ್ಕೊಂಡು ಜಜ್ರಿ ಬೆಳಿಗ್ಗೆ ಹೊತ್ತಾದ್ರು ಇಂಥ ಟ್ರಕ್ಕಿಂಗ್ ಮಾಡಿದ್ರೆ ಚಂದ. ಯಾರೋ ಹುಡುಗಿ ನನ್ನನ್ನೇ ಹುಡುಕಿ ಹುಡುಕ್ತಾರೆ ಈಗ. ಕಳ್ದೋದ್ರೆ ಕೈ ಹಿಡ್ಕೊಂಡು ಡ್ಯೂಯೆಟ್ ಆಡ್ಕೊಂಡು ಬರ್ತಾರೆ. ನಾನು ಏನ್ ಗೊತ್ತಾ, ಈ ಕಡೆ ಬಾಯ್ ಫ್ರೆಂಡು ಇಲ್ಲ, ಈ ಕಡೆ ಗರ್ಲ್ ಫ್ರೆಂಡು ಇಲ್ಲ. ಇಂಥ ಬಾಳು ಅಂತೀರ, ನಂದು ಒಂಟಿ ಬಾಳ್ ಆಗ್ಬಿಟ್ಟೆ. ಆಮೇಲೆ ಫೋನ್ ಸ್ಟೋರೇಜ್ ಆಯ್ತು, ಮೆದ್ದತ್ತ ಫೋನ್ ಸ್ಟೋರೇಜ್ ಇಲ್ಲಲ್ಲೇ. ಗೂಗಲ್ ಮಾಡ್ಕೊಟ್ಟಿದ್ದೇನೆ ನಿಂಗೆ. ಏನಕ್ಕೆ? ರೂಮ್ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ಟೋರೇಜ್ ಇಲ್ಲ ಅನ್ನೋದಕ್ಕೆ. ನೀವ್ ಹೇಳ್ರಿ ನಮ್ಮ ಹುಡುಗಿರ್ಗ ಒಂಚೂರು ನಾನು ಬೈಬೇಡ, ಸ್ವಲ್ಪ ಮುದ್ದಾಗಿ ನೋಡ್ಕೋ ಪಾಪ. ಸಂಜೆ ಅಲ್ಲಿಂದ ಕ್ಯೂಟು ಅಂತ ಎಲ್ಲ ನೋಡಿ ನೋಡಿ ಇಲ್ಲಿ ಸಂಧ್ಯಾ ಎಲ್ಲ ಕಷ್ಟನ. ಇಲ್ಲಿ ಜಾಗ ಇದೆ ಹಿಂಗ್ ಬರಕ್ಕೆ, ಹಿಂಗ್ ಹೋಗಕ್ಕೆ. ನೋಡ್ರಿ ಇಲ್ಲಿಂದ ಹಿಂಗ್ ಬರ್ತಾಳೆ. ಜಾರ ಬಂಡಿ ಓನ್ ಇಟ್ಕೊಳತ್ ಕಲಿ ಮೊದ್ಲು. ಏನಿನ್ ಬಾಯಿ ಮುಚ್ಕೊಂಡ್ ಬಾರೆ ಗೈಸ್. ಹಿಂಗ್ ಬರ್ಬೇಕು, ಟ್ರಕ್ಕಿಂಗ್ ಹೆಂಗ್ ಮಾಡ್ಬೇಕು ಅಂದ್ರೆ ಹಿಂಗೆ ಜಾರ್ಕೊಂಡ್ ಬರ್ಬೇಕು. ಮಕ್ಳ ಜೊತೆ ಕರ್ಕೊಂಡ್ ಬರ್ತಾ ಇದೀನಿ ನಾನಿಲ್ಲಿ. ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಕಾಣ. ವೆನ್ ಐ ಡೋಂಟ್ ಹ್ಯಾವ್ ಮೈ BF, ಐ ಹ್ಯಾವ್ ಮೈ GF. ಅವ್ರು ಏನೋ ಓಡ್ತಾವಳೆ ಆಸ್ ಇಫ್ ಅವ್ರ ತಾತನ್ ಮನೆ. ನಮ್ ನಂದನ ಹವಾಯಿ ಚಪ್ಪಲಿ ಹಾಕೊಂಡ್ ಟ್ರಕ್ಕಿಂಗ್ ಮಾಡಕ್ ಬಂದವಳೆ. ಹೊಡ್ಡಿರಿ ಚಪ್ಪಾಳೆ. ನಾವಾದ್ರೂ ಪರವಾಗಿಲ್ಲ, ಜೂಡಿಯೋಗಿ ಹೋಗಿ ಹೊಸಾದ್ ತಗೊಂಡೆ. ಇಲ್ಲಿಗೆ ಬಂದು ನಡಿಬೇಕು ಅಂತ ಭಯ ಆಗ್ತಾ ಇದೆ ಗೈಸ್. ಹೋದ್ರೆ ಓದ್ತದೆ, ಏನ್ ಮಾಡಕ್ ಆಗಲ್ಲ. ಒನ್ ಟೈಮ್ ಯೂಸ್ ಅಂತ ತಗೊಂಡಿರೋದು. ಹವಾಯಿ ಚಪ್ಪಲಿ ಹಾಕೊಂಡು ಯಾಕೆ ಇಲ್ಲ ಮೀಟ್ರು ನೋಡಿ ಗೈಸ್. ಸಂಜೆನ ಇವಾಗ ಇಳಿತಾಳೆ, ನಾನು ಇಲ್ಲಿ ಕೂತಿದ್ದೀನಿ. ಫಸ್ಟ್ ಅವಳು ಇಳ್ದು ಬದುಕಿ ಅಲ್ಲಿ ಹೋದ್ರೆ ನಾನು ಆಮೇಲೆ ಹೋಗೋಣ ಅಂತ. ಶೆಟ್ಟಿ ಅಂತೂ ಉಳ್ಕೊಂಡು ಅಲ್ಲಿಗೆ ವಿಡಿಯೋ ಮಾಡಕ್ಕಾಗಿಲ್ಲ. ಇವಾಗ ಬೇಡ ಬಂದ್ರೆ ಬಂದಿರೋದ ನೀನು ಸೇಫ್ ಆಗಿ ಹೋಗಿದ್ರೆ ಕಾಲ್ ಮಾಡು, ಬರ್ತೀವಿ. ನೀನು ಒಬ್ಬ ಫ್ರೆಂಡ್ ಏನೋ. ಬಾರಲೇ ಪ್ರಿಯಾಂಕಾ, ಇದೆಲ್ಲ ಮಾಡಿಲ್ಲ ಅಂದ್ರೆ ಅವಳು ಬರಲ್ಲ. ಕರೆಕ್ಟ್ ನೀನ್ ಹೇಳೋದು ಕರೆಕ್ಟು. ಇವಾಗ ಮಾಡಿಲ್ಲ ಅಂದ್ರೆ ಇನ್ ಯಾವಾಗ ಮಾಡೋದು? ಆದ್ರೂ ಗೈಸ್ ಬದುಕಿದ್ರೆ ತಾನೇ ಇನ್ ಯಾವಾಗಾದ್ರೂ ಮಾಡಕ್ಕಾಗೋದು. ಇರಿ ಅವಳು ಹೋಗ್ಲಿ. ಆಮೇಲೆ ಪ್ರಾಪರ್ ಶೂಸ್ ಹಾಕೊಂಡ್ ಬಂದಿದ್ರೆ ನಾನೇನು ಅಂತ ಶೆಟ್ಟಿ ಆ ಬೇವರ್ಸಿ ಅಲ್ಲಿ ಹೋಗ್ತಾವಳೆ ಮೊದ್ಲಿಂದ ಐತಿ. ನೀನ್ ಬಾರ ಇಲ್ಲಿಲೇ. ಎಲ್ಲಿ ಕಾಣ್ತಾನೆ ಇಲ್ಲ ಅವಳು. 5X ಹಾಕಿದ್ರು ಕಾಣ್ತಾ ಇಲ್ಲ. ಅಕ್ಕ ಎಲ್ಲೋಗ್ಬಿಟ್ಲು. ಇದ್ ಮಾಡಿಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ತೀಯೋ? ಏನ ನೋಡಿ ಹೆಂಗ್ ಹೋಗ್ತಾಳೆ. ಒಳ್ಳೆ ಪಾಂಡ ನಡ್ಕೊಂಡು ಹೋಗಲ್ವ ಹಂಗ ಹೋಗ್ತಾವಳೆ. ಪಾಂಡನೇ ಬಿದ್ದು 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 ಡಬುಕ್ 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 ಅಂತ ಹೋಗೋಳು ನೋಡ್ರಿ. ನೋಡಿ ಹಿಂಗ್ ಹೋಗ್ಬೇಕು. ನೋಡ್ ಅಣ್ಣ ಜಸ್ಟ್ ಅವ್ರ ಶೂ ಹಾಕೊಂಡ್ರು ಕೂಡ ಹಂಗ್ ಜಾರ್ತೈತೆ. ಇನ್ ನಾನು ಈ ಜೂಡಿಯೋ ಸ್ಲಿಪ್ಪರ್ ಹಾಕೊಂಡು ಇಲ್ಲಿಂದ ಅಳ್ಗೋಗ್ತೀನಂತೆ.
ನೋಡಿರಿ ಚಪ್ಪಾಳೆ. ಅಯ್ಯೋ 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 ಅಯ್ಯೋ, ನಾನು ಬ್ಲಾಗ್ ಮಾಡ್ಕೊಂಡು ಹೋಗಿ ಏನಾದ್ರು ಆದ್ರೆ ನೀವೇ ಕಾರಣ. ಹಿಂಗ್ ಹೋಗ್ಬೇಕು, ಹಿಂಗೆ ಜಾರ್ಕೊಂಡ್ 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 ಹಿಂಗೆ ಜಾರ್ಕೊಂಡ್ 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 ಹೋಗ್ಬೇಕು. ಅಯ್ಯೋ ಅಯ್ಯೋ, ನನ್ ಸ್ಲಿಪ್ಪರ್ ಹಿಂಗೆ ಕಣೆ, ಸ್ಕಿಡ್ ಆದ್ರೆ ಹಂಗೆ ಹೋಗ್ತಾ ಇರ್ತೀರಾ. ನಾನು ಗೊತ್ತಿಲ್ಲ, ಹುಷಾರ್ಲೆ, ಮೆತ್ತಗ್ ಬನ್ನಿ ಆಯ್ತಾ. ನಾನು ವ್ಲಾಗ್ ಮಾಡ್ಕೊಂಡು ಡೈರೆಕ್ಟ್ರೆ ಅಮ್ಮ ಅಮ್ಮ ನಾನು ಬಿದ್ರೆ ನಾನು ವ್ಲಾಗ್ ಮಾಡ್ಕೊಂಡು ಬೀಳಲ್ಲ, ಇಲ್ಲ ವ್ಲಾಗ್ ಎತ್ತಿಕ್ಬಿಟ್ಟು ಮಾಡಲ್ಲ. ವ್ಲಾಗ್ ಎತ್ತಿಕ್ಬಿಟ್ರೆ ಯಾರು ವಿಡಿಯೋ ಮಾಡೋರಿರಲ್ಲ. ನಮ್ಗೆ ಈ ಕಡೆ ಗೊನ್ನೆ ಬೇರೆ ಬರ್ತಿದೆ. ನನಗೆ ಐಫೋನಲ್ಲಿ ಏನಿಲ್ಲ, ಐಫೋನಲ್ಲಿ ಟೆಂಪ್ರರಿ ಗ್ಲಾಸ್ ಇಲ್ಲ, ಏನಿಲ್ಲ. ಹೋದ್ರೆ ಐಫೋನ್ ಡಮಾರ್. ಸೊ ಒಂದು ಕೆಲಸ ಮಾಡ್ತೀನಿ, ಇಲ್ಲಿಂದ ಹೋಗ್ತೀನಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಇದೊಂದು ಕ್ಲಿಪ್ ಇಲ್ಲ ಅಂದ್ರೆ ನಡೀತದೆ, ಹಿಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸ್ಲಿಪ್ಪರ್ ಇಟ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತದೆ, ಅದಕ್ಕೆ ಸ್ಲಿಪ್ಪರ್ನ ಇಲ್ಲಿಂದ ಹಂಗೆ ಎಸಿತಾ ಇದ್ದೀನಿ ಕೆಳಗಡೆ ಹೋಗಿ. ಸ್ಲಿಪ್ಪರ್ ನೆಟ್ಟಿಗೆ ಬಿದ್ದಿಲ್ಲ. ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಕುತ್ಕೊಂಡು ಶೋ ನೋಡ್ತಿದ್ಯಾ ಇಲ್ಲಿ? ಫೋಟೋಕ್ ಬೇಕಾ ನಮ್ಗೆ? ಫೋಟೋ ಕಲ್ಲಲ್ಲಿ ಎಕ್ಸ್ಪೀರಿಯನ್ಸ್ ಗೈಸ್. ಇಲ್ಲಿ ಕುತ್ಕೊಂಡ್ರೆ ಸಾಕಾದ್ರೆ. ಪ್ರಿಯಾಂಕಾ ಪ್ಯಾಂಟ್ ಹೋದ್ರೆ ಇನ್ನೊಂದು ಈಸ್ಕೊಡ್ತೀನಿ. ಪ್ರಿಯಾಂಕಾ ಇಸ್ಕೊಡ್ತೀಯಾ? ನಡಿ. ಏ ಬಾರೆ ಗಾರ ಬಂಡಿ ನೋವ್ತಾಯ್ತು. ಇರು, ಅವಳು ಬರಲ್ಲ ಅಂತ ಹೇಳ್ತಾವಳೆ. ಏ ಅವಳು ಬರ್ತಾಳೆ. ಆ ಮೂದೇವಿ ನೋಡಿ, ಅಲ್ಲಿ ಕುತ್ಕೊಂಡ್ಬಿಟ್ರೆ ನಾನು ಬರಲ್ಲ ಅಂತೆ. ಒಳ್ಳೆ ಡಾಲ್ ತರ ಕುತ್ಕೊಂಡ್ಬಿಟ್ಟವಳಲ್ಲಿ. ಎಕ್ಸ್ಕ್ಯೂಸ್ ಮೀ ಬ್ರೋ, ಎಲ್ಲಿದೆ ಜಾಗ? ಆ ಕಡೆಯಿಂದ ಆ ಕಡೆಯಿಂದ ಇದೆಯಂತ ಹೋಗು. ಇಲ್ಲೇ ಕಾಯ್ತಿರ್ತೀವಿ, ಬಾ. ಹುಷಾರು, ಹೇಳ್ಬೇಕು ತಾನೆ ಬ್ರೋ ಫಸ್ಟೇ. ಇಲ್ಲಿ ನೋಡ್ರಿ, ಇಲ್ಲಿ ಬರಂಗಿಲ್ಲ ಬಿಡಂಗಿಲ್ಲ ನಮ್ ಪರಿಸ್ಥಿತಿ. ಏನ್ ಗೈಸ್, ಹುಡ್ಗರು ಒಂಚೂರು ಹುಡ್ಗಿರ್ ಮೇಲೆ ಕರುಣೆ ತೋರ್ಸಲ್ಲ. ನಾನ್ ಜಾರ್ತಾ ಇದೀನಿ. ನಾನು ಈ ಊರು ಬಿಡ, ಒಂದ್ ನಿಮಿಷ ನಾನು ಬರ್ತೀನಿ. ಹೋಗಪ್ಪ, ಸಾಕಾಯ್ತು ನನಗೆ. ಇಲ್ಲೇ ಒದ್ದು ಗುದ್ದು ಒದ್ಬಿಟ್ಟ ನಾನು ಅಲ್ಲಿರ್ತೀನಿ. ಪ್ರಿಯಾಂಕಾ ಬೇಡ, ಒದಿಬೇಡ. ಸ್ವಲ್ಪ ಮುಂದೆ ನಡಿ. ಯವ್ವ, ನನ್ ಚಪ್ಲಿ ನಾನು ಸಾಕ್ಸೋದಲ್ದ್ರ ಇವಳು ಚಪ್ಲಿ ಬೇರೆ ಸಾಕ್ಸ್ಬೇಕು. ಸಾಕ್ಸ್ ದೋಣೆ ಸಾಕ್ಸಾಗ ಮಾಡ್ತಾವಳೆ. ಒಂದ್ ಚಪ್ಲಿ ಬಿಟ್ಟು ಸಾಕ. ಏನೇ ಮಾಡೋದು, ಫ್ರೆಂಡ್ಸ್ ಅಂತ ಕಟ್ಕೊಂಡ್ಬಿಟ್ಟಿದ್ದೀನಲ್ಲ. ಯವ್ವ, ನೋಡಿ ಇವ್ರಿಗೆ ಚೂರಣ ಇದ್ದೇನಾ ಫ್ರೆಂಡ್ಸ್? ಅವ್ರಿಬ್ರಿಗೆ ಫೈನಲಿ ಗೈಸ್ ಸಾಹಸ ಮಾಡಿ ಬಂದೆ ನಾನು. ಅಮ್ಮ 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 ಅಮ್ಮ, ನಮ್ಮಮ್ಮ ತುಂಬಾ ನೆನಪಾಗ್ತಾರ ನನ್ಗೆ. ಶೆಕೆ ನೀರೇ ಇಳ್ದೋಯ್ತು. ಹಿಂಗೆ ಬಂದ್ರು ಗೈಸ್, ಈ ತರ ಟ್ರೆಕ್ಕಿಂಗ್ 1-2 ಸರಿ ಮಾಡ್ರೆ ನಾನು ಸ್ಲಿಮ್ ಹೋಗ್ತೀನಿ. ಏನಂತೀರಾ? ನಾವ್ ಬರೋ ಟೈಮಲ್ಲಿ ಅವ್ರೋಗ್ ಬಂದೇ ಬಿಟ್ರತ್ತ ನೋಡ್ಕೊಂಡು. ಚಂದ ಇದ್ಯಾ? ಸಿಗ್ಲಿಲ್ವಾ? ವಾಟರ್ ಫಾಲ್ ಎಲ್ಲಿದೆ? ಈ ಕಡೆ ಇದ್ಯಾ? ಅಲ್ಲಿ ಇವ್ರು ಎಲ್ಲಿ ಹೋದ್ರೆ? ಸಂಜನಾ ಶೆಟ್ಟಿ ಎಲ್ಲಿ ಹೋದ್ರು? ಅಕ್ಕ ಅವ್ರಿಬ್ರಲ್ಲಿ ಕೆಳಗೆ ಹೋದ್ರಾ? ಗೈಸ್, ಈ ಕಡೆ ಇರೋದು ಸಂಜನಾ ಶೆಟ್ಟಿ. ಆಲ್ರೆಡಿ ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಏನು ಕೆಂಪು ಕೆಂಪು ಗೋರಿಂಟಿ. ಜೊತೆಲಿ ಬಂದಾಗ ಫ್ರೆಂಡ್ಸ್ ಆಗಿ ಮನೇಲಿ ನಮ್ಗೆ ಇಟ್ಟು ಕಳ್ಸಿರ್ತಾರೆ, ಅದನ್ನ ಕಾಪಾಡ್ಕೊಂಬಿದ್ರು. ಫಟಾಫಟ್ ಅಂತ ಹೋಗ್ಬಿಟ್ರೆ ಜೊತೆ ಬಿಟ್ಟು. ಇವಾಗ ಅಲ್ಲಿ ಆ ಕಡೆ ಹೋಗ್ಬೇಕಂತ ವಾಟರ್ ಫಾಲ್ಸ್, ಬಟ್ ಇವ್ರು ಈ ಕಡೆ ಹೋಗಿದ್ದಾರೆ. ಎಲ್ಲೋಗೋರೋ ಗೊತ್ತಿಲ್ಲ. ಒಂದೊಂದಲ್ಲ ಗುರು ಇವ್ರ ಜೊತೆ ಬಂದು. ಅಮ್ಮ ಏನಾದ್ರು ಈ ಬ್ಲಾಗ್ ನೋಡ್ರೆ ನೆಕ್ಸ್ಟ್ ಟೈಮ್ ನಾನು ಕಳ್ಸೋದೇ ಇದೆ. ಈ ಮುಳ್ಳು ಬೇರೆ ಸ್ವೀಟ್ ಹಾಕಿ ನನಗೆ ಮುಳ್ಳೆಲ್ಲ ಚುಚ್ಚಬಾರ್ದು. ನಾನು ಯಾರಿಗೂ ಬೇಜಾರು ಮಾಡಲ್ಲ. ನಾನು ಯಾರಿಗಾದ್ರೂ ಬೇಜಾರು ಮಾಡ್ತೀನಿ ಅಂದ್ರೆ ಅದು ನಿಮಗೆ ಮಾತ್ರ ಲೇಟಾಗಿ ಅಪ್ಲೋಡ್ ಮಾಡಿ. ಏನಂತೀರಾ? ಹೋಗ್ತಾ ಇದೀನಿ ಒಬ್ಳೆ, ಇದು ಆಗೋಯ್ತು. ಅವ್ರಿಬ್ರನ್ನ ಅಲ್ಲಿ ಬಿಟ್ಟು ಇವರಿಬ್ರನ್ನ ಅವರು ಜೋಶಲ್ಲಿ ಇರ್ತಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಜೊತೆಲಿ ಬಂದಾಗ ಜೊತೆಲಿ ಇರ್ಬೇಕು. ಹಿಂಗೆ ಕಳ್ದೋಗ್ಬಿಟ್ರೆ ಎಲ್ಲ ಅಂತ ಹುಡುಗ್ಲಿ ನಾನು ಅವ್ರನ್ನ.
ಆಮೇಲೆ ಅವ್ರಿಗೇನಾದ್ರು ಆದ್ರೆ ಫಸ್ಟ್ ಕಾಡಿಲ್ಲ. ಅಯ್ಯೋ ಒಂದು ನೊಣ ಇಲ್ಲ, ನೊಣ ಮನುಷ್ಯರು ಇಲ್ಲ ಇಲ್ಲಿ. ನಂಗೆ ಆ್ಯಕ್ಚುಲಿ ಶೆಕೆ ಎಲ್ಲ ಇಲ್ಲೋಗ್ತಿದೆ. ಇವ್ರೆಲ್ಲೋದ್ರು ಅಂತ ಹಿಂಗೋದ್ರೂ ಗೊತ್ತಿಲ್ಲ. ಇಲ್ಲಿ ಹಿಂಗೊಂದಿದೆ ಹಿಂಗೊಂದಿದೆ. ಹಾವು ಬಂದ್ಬಿಟ್ರೆ ನಂಗೆ ಕಚ್ಕೊಂಡು ತಿನ್ನಲ್ಲ ಹಾವು. ಬಟ್ ಆದ್ರೆ ಅಯ್ಯೋ ವಾಪಸ್ ಹೇಗೂ ಅಂತ ಗೊತ್ತಿಲ್ಲ. ಅಲ್ಲಿ ಯಾರೋ ಒಂದು ಹುಡುಗ ಇರ್ಬೋದೇನೋ ನಮ್ಮ ಸಂಘ. ಹಾ ಅಲ್ಲವ್ರೆ ಬರ್ರಿ ಅಲ್ಲ ಈ ಕಡೆ ಅಲ್ಲ ಇರೋದು, ಆ ಕಡೆ. ಹಾ ಅವ್ರಲ್ಲಿ ಹೇಳಿದ್ರು ಫೋಟೋ ಅಂತ ಬಂದ್ಬಿಡೋದಲ್ಲ ದನಗಳ ತರ. ಅಲ್ಲ ಆ ಕಡೆ ಫಾಲ್ಸ್ ಇದೆಯಂತ ಅವ್ರು ಹೇಳಿದ್ರಮ್ಮ. ನೀವ್ ಆ ಕಡೆ ಹೋಗೇ ಇಲ್ಲ. ಬರ್ರೆ ನೋಡಿ ಇಲ್ಲಿ. ನೀವ್ ಬಾಯಿ ಮುಚ್ಕೊಂಡ್ ಬರ್ತೀಯಲ್ಲ, ಎಷ್ಟು ಭಯ ಆಯ್ತು. ಸಡನ್ ಕಾಣೆ ಆಗ್ಬಿಟ್ರೆ ನೀವು. ಓ ಹೌದು, ಮುಚ್ಕೊಂಡ್ ಬರ್ರಿ, ನನ್ ಕೈಲಿ ಬೈಸ್ಕೊಂಬೇಡ್ರಿ. ನೋಡಕ್ಕೆ ಬಂದಿದೀವಿ ಜೊತೆಲಿ ನೆಮ್ಮದಿಗೆ ಹೋಗ್ಬೇಕು. ಫಾಲ್ಸ್ ಇರೋದು ಆ ಕಡೆ ಹೋಗ್ಬೇಕಂತೆ, ನೀವ್ ಈ ಕಡೆ ಬಂದ್ಬಿಟ್ಟು ಇವ್ಳು ಕರೆಕ್ಟ್ ಔಟ್ಫಿಟ್ ಹಾಕೊಂಡ್ ಬಂದ್ಬಿಟ್ಟವಳು ಅಂತ ಸ್ವಲ್ಪ ಕೊಬ್ಬು ಜಾಸ್ತಿ ಇವಳಿಗೆ. ಇವಳು ನೋಡಿ ಅವಳಿಗೂ ಸ್ವಲ್ಪ ಕೊಬ್ಬು ಜಾಸ್ತಿ. ಕೇಳ್ಬಿಟ್ಟು ಜೊತೆಲಿ ಇರೋಣ ಬಿಟ್ಟಿದಲ್ಲಿ ಬರೋಣ ಅಂತ ಅಂದ್ಬಿಟ್ಟು. ನಾನ್ ಬರಲ್ಲ ಅಂತ ಎಲ್ಲ ಹೇಳ್ದೆ, ಮೆತ್ತಗ್ ಬರ್ತಿದ್ವಿ, ಕಾಯ್ಬೇಕಿತ್ತು ಸ್ವಲ್ಪ. ಅವಳು ಕೇಳು, ಅವಳು ಜಗಳಾಡ್ ಸಾಯ್ಬೇಡಿ. ಅದೇ ನೀನು ನೆಟ್ಟಿಗೆ ಬರ್ಬೇಕಲ್ಲ ನಮ್ ಜೊತೆ. ನೀನ್ ಬರ್ಬೇಕಿತ್ತು. ಅವ್ರಿಬ್ರಿ ಅಲ್ಲಿ ಆ ಕಡೆ ವಾಟರ್ ಫಾಲ್ಸ್ ಇರೋದು. ಅವ್ರು ಹೇಳಿದ್ರು ನಡೀರಿ. ಅಲ್ಲಿಲ್ಲ, ನಾವ್ ಹೋಗಿ ಬಂದಿ. ಸರಿ ಬಾರಿ, ಅವಳೆಲ್ಲ ಕರ್ಕೊಂಡು ಹೋಗ್ತಾಳಂತೆ. ನೀರ್ ಕುಡ್ದೆ ಜೀವ್ ಬಂತು, ವಾಪಸ್ ಹೋಗಿದ್ದು. ಇದಕ್ಕಿಂತ ಸ್ವರ್ಗ ಖುಷಿ, ಆನಂದ, ಸ್ವರ್ಗ ನೆಮ್ಮದಿ, ಸ್ವರ್ಗ ಆಣ ಸ್ವಲ್ಪ ಸಿಕ್ಕಿದ್ರು ಇವ್ರು. ಇವಾಗ ಅವರಿಬ್ರು ನೋಡಕ್ಬೇಕು. ಇಲ್ಲಿ ನೋಡಿ ಹೋಳಿದೆ, ಇದ್ರಲ್ಲಿ ಪಾಮಿ ಬಂದ್ರೆ ಏನ್ ಮಾಡೋದ್ ನಾನು. ಅಷ್ಟೇ ನಮ್ಮ ಅಪ್ಪಂಗೆ ನಾನು ದೊಡ್ಡ ಮಗಳಂತ ಇರೋದೇ ಒಬ್ಳು. ಗೈಸ್ ಟ್ರೆಕ್ಕಿಂಗ್ ಪ್ರಭಾವ ಫುಲ್ ಮುಳ್ಳೆಲ್ಲ ಗೀಚ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ, ಈ ಚಪ್ಪಲಿ ಹಾಕೊಂಡ್ ನಾವು ಟ್ರೆಕ್ಕಿಂಗ್ ಮಾಡಿದೀವಿ. ಅಂಡಿ ಯಾವ ತರ ಉಸಿರಾಡಕ್ಕಾಗ್ತಿಲ್ಲ ಗೈಸ್. ಹೋಗ್ಬಿಟ್ರಿ ಅಂತ ಹೇಳ್ತೀನಿ. ನನ್ನಂತ ಮಗುಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟು ನೀವ್ ಏನಿಗೆ ಗೊತ್ತಿದ್ದೀರ ಹೇಳ್ರಿ. ಈ ಕಡೆ ಗೈಸ್ ಆಕ್ಚುಲಿ ಏನಂದ್ರೆ ನಾವು ಅಲ್ಲಿ ಸ್ಟಾರ್ಟ್ ಮಾಡಿ ಟ್ರೆಕ್ಕಿಂಗ್, ಅಲ್ಲಿಗೋಗಿ ಎಂಡ್ಗೋಗಿ ಮತ್ತೆ ವಾಪಸ್ ಬಂದು ಈ ಕಡೆ ಹೋಗ್ತಾ ಇದೀವಿ. ಸೊ ಹಿಂಗಿಂದ ಹಿಂಗೆ ಬರ್ಬೋದಿತ್ತು. ಯಾಕೆ ಅಷ್ಟೆಲ್ಲ ಸರ್ಕಸ್ ಮಾಡಿದ್ವಿ ಅಂತ ಗೊತ್ತಾಗಿಲ್ಲ. ಅದೇ ನೋಡ್ರಿ ಫೈನಲಿ ನಾನು ಫಾಲ್ಸ್ ಬಂದಿದ್ದೀನಿ. ನೀವು ಫಾಲ್ಸ್ ನೋಡ್ತೀರಾ? ವಾವ್ಡಿ ಹೆಂಗಿದೆ ಗೈಸ್. ಏನ್ ಮಾಡ್ತಿರೋ ಬಿಡ್ತಿರೋ, ಟ್ರಾವೆಲ್ ಮಾಡಿ ಸುತ್ತಾಡಿ ಫ್ರೆಂಡ್ಸ್ ಜೊತೆ. ಅವ್ರು ಬಂದಿಲ್ಲ ಅಂದ್ರೂ ಇಟ್ಕೊಂಡು ಹೋಗ್ರಿ. ಇವಾಗ ನಾನು ಕೆಳಗಡೆ ಹೋಗ್ತೀನಿ, ಶಕ್ತಿಗೆ ಏನ್ ಮಾಡ್ತೀನಿ ಅಂತ ನೋಡಿ. ಇಲ್ಲಿಂದ ಬೀಳೋಷ್ಟು ಐತ್ ನಾನಿಲ್ಲ. ನಾನು ಎನ್ಸೋದೇ ನನ್ನ ಅಲ್ಟಿಮೇಟ್ ಗೋಲ್ ಅನ್ಕೊಳ್ಳಿ. ಬಿಸ್ಕೆಟ್ ಅಂತೋಡಲ್ಲ ನನಗೆ ಶೆಟ್ಟಿ, ನನಗೆ ಬೇಡ ಶೆಟ್ಟಿ ಇರು. ನನಗೆ ಫೋಟೋ ಹಿಡ್ಕೊಬೇಕು ಅಂತ ಅನ್ನಿಸ್ತಾ ಇಲ್ಲ. ಈ ಮೂಮೆಂಟ್ನ ಫುಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ನೆನೀಬೇಕು, ಆಟ ಆಡಬೇಕು, ಈ ಥರ ಅನ್ನಿಸ್ತಿದೆ. ಏನು ಗೊತ್ತಾ, ಫೋಟೋ 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 ಅಂದ್ಕೊಂಡು ಇವರೆಲ್ಲ ಊಟ ಕೊಡ್ತಾರೆ ಮೇಲೆ. ನೀರಂತೂ ಸೋ ಸ್ವೀಟ್ ಆಗಿದೆ. ಸ್ವೀಟ್ ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ಈಗ ಅವ್ರನ್ನೆಲ್ಲ ನೆನೆಸ್ಬೇಕು. ಜಗ್ಗು ತಂದಿಲ್ಲ ನಾನು, ಹೆಂಗೆ ನೆನೆಸೋದೆ. ನಮ್ದು ನೋಡಿ ಗೈಸ್, ನಿಮ್ ಸಂಧ್ಯಾ
ಯಾವ ತರ ಮಲ್ಕೋಬಿಟ್ಟವಳೆ. ರೂಮಿಗೆ ಬಂದ್ರು ಮಲ್ಗದೆ, ಇಲ್ಲಿ ಬಂದ್ರು ನಿದ್ದೆ, ಎಲ್ಲಿ ಬಂದ್ರು ನಿದ್ದೆ ನೋಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅವರಿಬ್ರು ಇನ್ನೂ ಬರಲ್ಲ, ಬಂದು ಕೂತ್ಕೋ. ಈ ಸೀರಿಯಲ್ಗಳಲ್ಲಿ ಅವ್ರು ಬಿದೋಗ್ತಿರ್ತಾರೆ, ಒಬ್ರು ಹಿಡ್ಕೊಂತಿರ್ತಾರೆ, ಅವ್ರು ಬೀಳಲ್ಲ, ಇವ್ರು ಏಳ್ಸಲ್ಲ, ಆ ತರ ಇರುತ್ತಲ್ಲ ಸೀನ್, ಅದನ್ನ ಟ್ರೈ ಮಾಡ್ತಿದ್ವಿ ಅಷ್ಟೇ. ತುಂಡ್ ಹೈ ಕ್ಲಾಸ್ ಆವಾಸ, 3 ಹೊತ್ತು ಉಪವಾಸ. ಇಲ್ಲಿ ನೋಡಿ ಜನರು ಹುಲ್ಲನ್ನು ಕಿತ್ತುಕೊಳ್ಳುತ್ತಿದ್ದಾರೆ. ಬಟ್ ಚೆನ್ನಾಗಿದೆ. ನೇಚರ್ ಇಸ್ ಸೋ ವಂಡರ್ಫುಲ್, ಬ್ಯೂಟಿಫುಲ್, ಲೈಕ್ ಮೀ, ಗಾರ್ಜಿಯಸ್ ಲೈಕ್ ಮೀ, ಬ್ಯೂಟಿ ಲೈಕ್ ಮೀ. ಪ್ಲೀಸ್ ಒಂದು ಸ್ಲೋ ಮೋಷನ್ ಕೊಡ್ಲಾ, ನಂಗೆ ಇಷ್ಟ ಆಗ್ತದೆ. ಹುಡುಗಿರೇ ಬಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗೈಸ್. ನಮ್ ಜೊತೆ ಒಂದು ಹುಡುಗ ಇರ್ಬೇಕಿತ್ತು. ಯಾಕೆ ಹೇಳಿ, ಎಲ್ರಿಗೂ ಫೋಟೋ ಹುಚ್ಚ ಆಯ್ತಾ, ಎಲ್ರು ಫೋಟೋ ಹಿಡ್ಸ್ಕೊಂತಿರ್ತಾರೆ. ಫೋಟೋ ಹಿಡ್ದಿಲ್ಲ ಅನ್ನೋದೇ ಒಂದ್ ಜಗಳ ಆಗ್ಬಿಡುತ್ತೆ ಗರ್ಲ್ಸ್ ಟ್ರಿಪ್ ಅಲ್ಲಿ. ವರ್ಸ್ಟ್. ಬೇಗ ಒಂದು ಬಾಯ್ ಫ್ರೆಂಡ್ ಆಗ ಅಷ್ಟು ಮೆಸೇಜ್ ಬರುತ್ತೆ. ನಾನೊಂದು ಮೂವಿ ತೋರಿಸ್ತೀನಿ. ಅವಳು ಹಿಂಗೆ ಬ್ಲಾಗರು, ರೀಲ್ಸ್ ಆಗಿರ್ತಾಳೆ, ತಮಿಳ್ ಮೂವಿ ಅನ್ಸುತ್ತೆ. ಇಬ್ರು ಫ್ರೆಂಡ್ಸ್ ಇರ್ತಾರೆ ಆಯ್ತಾ, ಇಬ್ರು ಕೇಳ್ತಾಳೆ ಅವಳು, ನಾನು ರೀಲ್ಸ್ ಮಾಡೋದೆಲ್ಲ ಇಷ್ಟ ಅಂದ್ರೆ ಅವ್ನು ಹೇಳಿರ್ತಾನೆ, ನಿನ್ನನ್ನು ನಾನು ಫಸ್ಟ್ ನೋಡಿದ್ದೆ ಬ್ಲಾಗ್ಸ್ ರೀಲ್ಸ್ ಅಲ್ಲಿ, ಸೊ ನನಗೆ ಅದಿಷ್ಟ ಅಂತ. ಇವನ್ ಏನ್ ಅಂದಿರ್ತಾನೆ ಅಂದ್ರೆ, ಆ ಕಮೆಂಟ್ಸ್ನೆಲ್ಲ ನಂಗೆ ನೋಡಕ್ ಆಗಲ್ಲ, ಜೀವ ಅನ್ಸುತ್ತೆ ನನ್ಗೆ ಅಂತ ಪ್ರೆಸೆಂಟ್ ಬಾಯ್ ಫ್ರೆಂಡ್ ಇರೋ ಹೇಳಿರ್ತಾರೆ. ಅದಕ್ಕೆ ಲಾಸ್ಟ್ ಅಲ್ಲಿ ಅವಳಿಗೆ ಚಾಯ್ಸ್ ಕೊಡ್ತಾರೆ, ನೀನ್ ನನ್ನನ್ನು ಒಪ್ಕೋಬಹುದು, ನನ್ನ ಫ್ರೆಂಡ್ ನಾನು ಒಪ್ಕೋಬಹುದು. ಅಂದ್ರೆ ಅವಳು ಅವ್ನು ಇನ್ನೊಬ್ನು ಒಪ್ಕೋತಾಳೆ. ಯಾಕೆ ಅಂದ್ರೆ ಇದೇ ರೀಸನ್ಗೆ. ಇದು ಅವನಿಗೆ ಅವನಾದ್ರೆ ನಾನು ಹುಡುಗಿಯಾಗಿ ನನಗ್ ಸಪೋರ್ಟ್ ಮಾಡ್ತಾನೆ, ನನ್ಗಿಷ್ಟ ಆಗಿರೋದನ್ನ ನನಗ್ ಸಪೋರ್ಟ್ ಮಾಡ್ತಾನೆ, ನೀನ್ ಮಾಡಿಲ್ಲ ಅಂದ್ಬಿಟ್ಟು ಅವ್ನು ಇನ್ನೊಬ್ನು ಒಪ್ಕೋತಾನೆ. ಅಂದ್ರೆ ಅಫ್ಕೋರ್ಸ್ ನಂಗೆ ಸಪೋರ್ಟಿವ್ ಹಸ್ಬೆಂಡೇ ಬೇಕು. ನನಗೆ ಬಾಯ್ ಫ್ರೆಂಡ್ ಎಲ್ಲ ಬೇಡ, ನಂಗೆ ಡೈರೆಕ್ಟ್ ಹಸ್ಬೆಂಡ್. ನನಗೆ ನೋ ಬಾಯ್ ಫ್ರೆಂಡ್, ಡ್ರಾಮಾ, ಲವ್ ಡ್ರಾಮಾ ಇವೆಲ್ಲ ಬೇಡ. ನೀವು ನಮ್ಮ ಹಸ್ಬೆಂಡ್ಗಳನ್ನ ಕರ್ಕೊಂಬನ್ನಿ, ಬೇಡ ಅಂದವ್ರು ಯಾರು? ಅವರೆಲ್ಲ ಅವ್ರ ಹಸ್ಬೆಂಡ್ ಕರ್ಕೊಂಡ್ಬರ್ತಾರೆ, ನಾನು ನಮ್ಮ ಹಸ್ಬೆಂಡ್ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಒಂದು ಪ್ರಾಣಿ, ಒಂದು ಗಂಡು ಪ್ರಾಣಿ ನೋಡ್ಕೋದು ಎಷ್ಟು ಕಷ್ಟ ಗೊತ್ತಾ ಒಂದು ಹುಡುಗಿಗೆ. ಅದು ನಮ್ಮದು. ಇನ್ನೊಂದು ಬೇಜಾರು ಏನ್ ಗೊತ್ತಾ, ನನ್ನಂತ ಕ್ಯೂಟ್ ಆಗಿರೋ ಹುಡುಗಿಗೆ ಒಂದು ಹುಡುಗ ಇಲ್ಲ ಅನ್ನೋದೇ ಬೇಜಾರು. ಇಷ್ಟು ಕ್ಯೂಟ್ ಆಗಿದ್ದು ಕೂಡ ನಿಂಗೆ ನಿನ್ ಮನ್ಸ್ ಪಟ್ರೆ ಯಾರನ್ನಾದ್ರೂ ಒಪ್ಕೊಬಹುದು. ನಿಮ್ಗೆ ಅದು ಸ್ಪೆಸಿಫಿಕೇಶನ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆ ಇನ್ನು. ಹಾ ಗೈಸ್, ನಂಗೆ ಫುಲ್ ಸಪೋರ್ಟಿವ್ ಆಗಿರ್ಬೇಕು. ನಾನು ಹೆಂಗಿದೀನೋ ಹಂಗೆ ಒಪ್ಕೊಬೇಕು. ನಾನು ತರಲೆ ಮಾಡಿದ್ರೆ ಅವನು ತರಲೆ ಮಾಡ್ಬೇಕು, ಆತರ ಇರ್ಬೇಕು. ಬೇವರ್ಸಿ ಏನಾಗಿದೆ ಅಂತ ಒಂದ್ಸಲ ಆದ್ರೂ ಓಡ್ಕೊಂಡೆ, ಕಾಲ್ ಮುಂಗಾಲ್ ಓಡ್ಕೊಂಡೆ ಬದುಕಿ ಅಲ್ಲ. ಆಟ ಆಡಿದ್ ಯಾರು ನಿಜ ಒಪ್ಕೋ ಗೈಸ್. ನೀರಲ್ಲಿ ಬಿದ್ದು ನೀರಲ್ಲಿ ನೆಂದಿದ್ದೆಲ್ಲ ನಾನು ಸಂಜನಾ ಆಯ್ತಾ. ದೊಡ್ಡದಾಗಿ ಇವ್ಳು ಲೇಟ್ ಮಾಡ್ಕೊಂಡವಳೆಲ್ಲ ಬಂದ್ಬಿಟ್ಟು ಹೋಗ್ಲಿ. ನಾನ್ ನಿನ್ಗೆ ಏಟ್ ಆಗಿದೆ, ನಾನ್ ಬಿಟ್ಬಿಡ್ತಿದ್. ನಂಗೆ ಎಲ್ಲಿದ್ರು ಓಡ್ ಬಂದ್ ಏಟ್ ಆಗಿದೆ ಗೊತ್ತಾ ನಿಂಗೆ? ಎಲ್ಲಿ ಇದು ಈ ತರ ಹೊಡ್ಕೊಂಡಿದ್ಯಾ? ಎಲ್ಲಿ ಹಂಗಂತ ನೀನು ಕ್ಯೂಟ್ ಆಗಿದ್ಯಾ ತಿರ್ಗಕ್ಕ. ಒಂದು ಕ್ಯಾಮ್ರಾಮನ್ ಕರ್ಕೊಂಡ್ ಬಂದ್ಬಿಡನೆ, ಬಾಯ್ ಫ್ರೆಂಡೇ ಬೇಡ. ಆದ್ರೆ ಗೈಸ್ ಕೊಲಾಬ್ರೇಷನ್ ಯಾರಾದ್ರೂ ಇದ್ರೆ ಹೇಳಿ. ಇಲ್ಲಿವರೆಗೂ ಒಂದು ಗಂಡು ಪ್ರಾಣಿನೂ ಸ್ಟ್ರೀಟ್ ಫೋಟೋಗ್ರಫಿಗೆ ನಮ್ಮ ಹತ್ರ ಬಂದಿಲ್ಲ. ಅಷ್ಟು ಕೆಡ್ದಾಗ ಇವೆಲ್ಲ. ನೀನೇನೋ ಪ್ರಪೋಸ್ ಮಾಡ್ತಿದ್ದೆ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ ನಾನು. ಪರವಾಗಿಲ್ಲ, ಇದೊಂದೇ ಸಾಕು ನನಗೆ, ನಾನೇ ಕೊಡ್ತೀನಿ ನಿನ್ಗೆ. ನೀವು ಕಾಲು ಪ್ಲೀಸ್ ಇದು ಒಂದ್ ಸ್ವಲ್ಪ ಕೊಡಿ. ಚೆನ್ನಾಗಾದ್ರೂ ಪ್ರಪೋಸ್ ಮಾಡ್ತಾಳೆ ಜೀವನದಲ್ಲಿ ಒಂದ್ಸರಿ ಮಾಡ್ತಾಳೆ. ತಗೊಳ್ಳೆ. ಅವಳು ಹುಡುಗಿ ತರ ಅವಳೆ, ನೀನ್ ಹುಡುಗ ತರ ಇದೆಯಾ? ಆನ್ ಆಗಿದ್ಯಾ? ಆನ್ ಆಗಿದೆ. ನಾನು ಜೀವನೀನೇ ಜೀವನೀನೇ ಜೀವವೇ ಹೋಗಿ ಬಂದರು. ನನ್ನೂ ತೆಗೀರ, ಇಲ್ಲಿ
ಮದ್ವೆ ಕ್ಯಾಮ್ರಾಮನ್ ಆಗಿದ್ದೀನಿ ನಾನು. ಹಿಂಗೆ ಕ್ಯಾಮ್ರಾಮ್ಯಾನ್ ಆಗಿದ್ರೆ ಐ ಅಕ್ಸೆಪ್ಟ್ ಯು. ನೋಡು ಇಲ್ಲ ನಾನು ಇಲ್ವಾ ಕ್ಯಾಮ್ರಾಮನ್ನು, ಯಾವಾಗೂ ನಾನೇ ತೆಗಿಬೇಕು. ಅಲ್ಲ ಇವಾಗ ನನ್ನ ನಿಜ ಹೇಳು, ಮದ್ವೆ ಆಗ್ತೀನಿ. ನಾವಿರಲ್ಲ. ನಿಮ್ಮಿಬ್ರು ಯಾಕೋ ಬೇರೆ ಇದ್ದೀರಾ? ಇಬ್ರು ಬೇರೆ ಏನೋ ಇದಾರೆ, ಯಾಕೋ ನಾವು ಹುಷಾರಾಗಿರ್ಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ಮದ್ವೆ ಆದಾಗ ನಿಮ್ನೆಲ್ಲಾರನು ಕರೀತೀನಿ ಆಯ್ತಲ್ಲ. ನನ್ ಮದ್ವೆ ಬೇಗ ಆಗ್ಲಿ ಅಂತೆಲ್ಲ ಬೇಡ್ಕೊಳಕ್ ಹೋಗ್ಬೇಡಿ, ಅದ್ರ ಒಳ್ಳೆ ಹುಡುಗ ಸಿಗ್ಲಿ ಬೇಗ. ನಿನ್ ಬೇಗ ಮದ್ವೆ ಆದ್ರೆ ನಮ್ಮನ್ ಬೇಗ ದೂರ ಮಾಡ್ಕೋತೀಯ ಸಂಧ್ಯಾ. ಅದೇನಪ್ಪ ಅವಳಿಗೆ ಯಾರಾದ್ರೂ ಈಗ ಏನಕ್ಕೆ ಹೇಳು, ಅವಳ ಹಂಗೆ ಪ್ರೆಸೆಂಟ್ ಅಲ್ಲಿ ಯಾರಿದ್ರೆ ಅವಳು ನಚ್ಕೋತಾಳ, ನಮ್ಮನ್ನೆಲ್ಲ ಮರ್ತೋಗ್ಬಿಡ್ತಾಳೆ. ನಾನು ಹುಡುಗನ ಹಚ್ಕೊಳಕ್ ತಪ್ಪ ಅಂತ ಹಾಗಂತ ನಮ್ಮನ್ ಮರ್ತೋಗೋದ್ ಸರಿನಾ ಸಂಧ್ಯಾ? ನೋಡಿ ಗೈಸ್, ನಾನು ಇಲ್ಲಿ ಮಾತಾಡ್ತಾ ಇದೀನಿ, ನಂಗೆ ರೆಸ್ಪೆಕ್ಟೇ ಇಲ್ಲ ಇವಳ ಹತ್ರ. ನಾವ್ ಹೆಂಗ್ ಹೇಳ್ತಿದೀರಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಂಧ್ಯಾ ಬಲು ಸಾಚ ಅಲ್ಲ ಗೈಸ್, ನಮಗ್ ಗೊತ್ತು ಅವಳು ಏನ್ ಕ್ಯಾಮ್ರಾದಲ್ಲಿ ನಮ್ಗೆ ಹೆಂಗಿದೆ ಅಂದ್ರೆ ಒಂದ್ ಚಿಕ್ಕ ಮಗುನ್ ಕಂಕ್ಳಲ್ಲಿ ಎತ್ಕೊಂಡು ಹೋದಂಗ್ ಇರುತ್ತೆ ನಮ್ಗೆ. ಚಿಕ್ಕ ಮಗು ಅಲ್ಲ, ಹಟ್ ಮಾರಿ ಇದನ್ ಕಟ್ ಮಾಡಿದ್ರು ಮಾಡ್ತಾಳೆ. ಅವಳು ಮಾಡ್ತಾಳೆ ಗೈಸ್. ಅವಳ ಹತ್ರ ಅವಳ ಬಗ್ಗೆ ಸೀಕ್ರೆಟ್ಸ್ ಎಲ್ಲ ನಮಗೆ ಗೊತ್ತು. ಸ್ಪೆಷಲ್ DM ಅಲ್ಲಿ ಮೆಸೇಜ್ ಏನ್ ಹೇಳ್ತಾ ಇದೀರಾ ಅಂತ ಹೇಳುವಾಗ ಏನು ಏನಿಲ್ಲ ಏನಿಲ್ಲ. ನನ್ ಗುಣಗಾನ ನಾನೇ ಎಡಿಟ್ ಮಾಡೋದು. ಸಂಧ್ಯಾ ನಮ್ಗೆ ನೀರ್ ಕೊಡ್ಸು ಸಂಧ್ಯಾ, ಇಷ್ಟೆಲ್ಲ ಕೆಲಸ ಮಾಡ್ಕೊಡ್ತಿದೀನಿ ನಾನ್ ನಿಂಗೆ. ನನ್ಗೋಸ್ಕರ ಮಾಡ್ತಿದ್ದೀರಾ? ನಿಮ್ ಫೋಟೋಗಳು ಹಿಡಿಯೋದೇ ಆಗೋಯ್ತು. ನಾನ್ ಬ್ಲಾಗರ ನೀನ್ ಬ್ಲಾಗರ ಅಂತ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಗೈಸ್ ಕೊಡೋದು ನಿನ್ನೆಯಿಂದ ವಿಡಿಯೋ ಮಾಡಿರೋದು ನಂಗೆ ವ್ಯಾಲ್ಯೂನೇ ಇಲ್ಲ. ನಾನು ನಮ್ದೇ ಹಿಡಿದು ಬಿಟ್ಟಿದ್ಯಾ? ಜಾಸ್ತಿ ನಿಮ್ದೇ ಇರೋದು. ಹೌದು, ಇವ್ರ ಜೊತೆ ಬಂದ್ರೆ ಬರೀ ಫೋಟೋ ಅಂತ ಸಾಯ್ತು. ನಮ್ದನ ಫೋಟೋ ಇರುತ್ತೆ, ಇವಳ್ದು ಹಿಂಗೆ ಗಂಟೆ ವಿಡಿಯೋ ಮಾಡ್ಬೇಕು ನಾವಿಲ್ಲಿ. ಅದನ್ನ ಗಂಟೆ ವಿಡಿಯೋ ಅನ್ನಲ್ಲ, ಅದನ್ನ ಬ್ಲಾಗ್ ಅಂತ. ಅದನ್ನ ವಿಡಿಯೋ ಆದ್ಮೇಲೆ ವ್ಲಾಗ್ ಆಗೋದದು. ಬ್ಲಾಗ್ ಅಂತಾರೆ ಇವ್ರಿಗೆಲ್ಲ. ಬ್ಲಾಗಿಂಗ್ ಬೆಲೆ ಏನಂತ ಗೊತ್ತಿಲ್ಲ ಇವ್ರಿಗೆ. ನೋಡಿ ನೈಟ್ ಡ್ರೆಸ್ ಹಾಕೊಂಡ್ ಬಂದವಳು. ಇದು ನಮ್ಮ ಔಟ್ಫಿಟ್. ನಮ್ಮ ಔಟ್ಫಿಟ್ ಹೆಂಗೆ ಅಂತ ನಾನು ಹೇಳ್ತೀನಿ. ಇದು ಬಂದು ಅದು ಬಂದು ಪ್ರಿಯಾಂಕದು. ಅದ್ ಬಂದು ಅವಳ್ದು. ಇದು ಬಂದು ನಂದೆ. ಆಸ್ ಆಫ್ ನಾವ್ ಇದು ಬಂದು ನಂದೆ. ಮುಂದೆ ಕೊಟ್ಟಿದ್ದೀನಿ. ಮುಂದೆ ಏನಾಗುತ್ತೆ? ಮುಂದೆ ಬೇರೆಯವ್ರಿಗೆ ಯಾರಿಗಾನ ಕೊಡ್ತೀಯಾ? ಮುಂದೆ ಅವಳು ತಂಗಿಗೆ ಹೋಗುತ್ತೆ. ಚಲೋ ಗೈಸ್, ಇವ್ರಿಬ್ರು ಇದಾರಲ್ಲ, ನಮ್ಮ ಮೂಡೆಲ್ಲ ಹಾಳು ಮಾಡೋದು ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ಹೂವು ಬೇರೆ ಕೊಡ್ತಾಳೆ. ಇಲ್ಲಿಗೆ ಮಂಗಳೂರಿನ ಟ್ರಿಪ್ ಮುಗೀತು. ಸೊ ನೆಕ್ಸ್ಟ್ ನಾಳೆಯಿಂದ ಹೊಸ ವಿಡಿಯೋಗಳು ಬರುತ್ತೆ. ಅಂಡ್ ನಾನು ಮಂಗಳೂರು ಜನಕ್ಕೆಲ್ಲ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ತೋರ್ಸೋ ಪ್ರೀತಿ ಇದೆಯಲ್ಲ, ಒಂಥರ ನಿಷ್ಕಲ್ಮಶವಾದ ಪ್ರೀತಿ ಅನ್ಸುತ್ತೆ. ಸೊ ನಮ್ಗೆ ಯಾರ್ಯಾರು ಸಿಕ್ಕಿದ್ರು, ಅಲ್ಲಿ ಸ್ಟ್ರೇಂಜರ್ಸ್ ಆಗಿದ್ರು ಕೂಡ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಬಿಕಾಸ್ ನಾವು ಫಸ್ಟ್ ಟೈಮ್ ಅಲ್ವಾ ಮಂಗಳೂರಿಗೆ ಹೋಗಿದ್ದು, ನಮ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಬಟ್ ಜನ ತುಂಬಾ ಹೆಲ್ಪ್ ಮಾಡಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು, ಸಖತ್ತಾಗಿತ್ತು. ಒಟ್ನಲ್ಲಿ ದಿ ಬೆಸ್ಟ್ ಟ್ರಿಪ್ ನನ್ನ ಫ್ರೆಂಡ್ಸ್ ಜೊತೆ ಮಂಗಳೂರಿಗೆ ಹೋಗಿ ಬಂದಿದ್ದು ಅಂತಾನೆ ಹೇಳ್ಬಲ್ಲೆ ನಾನು. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಅಂಡ್ ನಾನು ನಿಮ್ಗೆ ಯಾವಾಗ್ಲೂ ಹೇಳೋ ತರ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತೆ ಸಿಗುವ.